ಅನುನಾಸಿಕ ಸಂಧಿಗೆ ಉದಾಹರಣೆ ಯಾವುದು? ಉತ್ತರ: ವಾಗ್ಮಯ. ಒಬ್ಬರ ಹೇಳುವ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು? ಉದ್ಧರಣ ಚಿಹ್ನೆ. ಸಾವಿತ್ರಿಯೊಳ್ ಈ ಪದದಲ್ಲಿರುವ ವಿಭಕ್ತಿ ಯಾವುದು? ಉತ್ತರ: ಸಪ್ತಮಿ. ಬೇಗನೆ ಪದವು ಈ ಅವ್ಯಯಕ್ಕೆ ಸೇರಿದೆ. ಉತ್ತರ: ಸಾಮಾನ್ಯಾರ್ಥಕಾವ್ಯಯ. ಹುಳಹುಪ್ಪಡಿ ಜೋಡು ನುಡಿ ಆದರೆ ತುತ್ತತುದಿ ಡ್ಯಾಸ್ ಆಗುತ್ತದೆ. ಉತ್ತರ: ದ್ವಿರುಕ್ತಿ. ನದಿ ರೂಢ ನಾಮ ಆದರೆ ವಿಜ್ಞಾನಿ ಡ್ಯಾಸ್ ಆಗುತ್ತದೆ. ಉತ್ತರ: ಅನ್ವರ್ಥನಾಮ. ಸುಕುಮಾರಸ್ವಾಮಿಯ ತಾಯಿಯ ಹೆಸರು ಏನು? ಉತ್ತರ: ಯಶೋಭದ್ರೆ. ಹಕ್ಕಿಯು ಯಾರ ನೆತ್ತಿಯನ್ನು ಕುಕ್ಕಿದೆ? ಉತ್ತರ: ಸಾರ್ವಭೌಮರ. ದ್ರೋಣನು ಪರಶುರಾಮನ ಬಳಿ ಯಾಕೆ ಬಂದನು? ಉತ್ತರ: ಸಂಪತ್ತನ್ನು ಬೇಡಲು ಬಂದನು. ಸೇನೆಯಲ್ಲಿ ಇದ್ದ ವೈದ್ಯರ ಹೆಸರೇನು? ಉತ್ತರ: ರಾಹಿಲ. ಮಾದರಿ ಪ್ರಶ್ನೆ ಪತ್ರಿಕೆಯ 1 ಅಂಕದ ಪ್ರಶ್ನಾವಳಿಗಳು ಉತ್ತರ ಸಮೇತ. ಧನ್ಯವಾದಗಳು.